ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾನು ಇದು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಸೊ ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಹಾಕೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಬೀನ್ಸು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ ನೋಡಿ. ಇದಕ್ಕೆ ಮತ್ತು ಪೆಪ್ಪರ್ ಪೌಡ್ರು, ಗರಂ ಮಸಾಲ, ನೆಕ್ಸ್ಟು ನೋಡಿ ಗರಂ ಮಸಾಲ, ಆಮೇಲೆ ಒಂದು ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ಮೊಟ್ಟೆನ ನಾನು ಇಲ್ಲಿ ಮುಂಚೆನೇ ಒಡೆದಾಕಿ ಇಟ್ಕೊಂಡಿದ್ದೀನಿ ನೋಡಿ. ನಾನೇ ವೀಡಿಯೋ ಮಾಡೋದ್ರಿಂದ ಸರಿಯಾಗಿ ಬರಲ್ಲ ಅಂತೇಳ್ಬಿಟ್ಟು ಮುಂಚೆನೇ ನಾನು ಹೊಡೆದಿದ್ದೀನಿ. ಸೊ ಇವಾಗ ನಾನು ಮೊದಲಿಗೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಮಗೆ ಸಪೋರ್ಟ್ ಮಾಡಿ. ನಮಗೂ ನಿಮ್ಮಿಂದ ಪ್ರೋತ್ಸಾಹ ಸಿಗುತ್ತೆ. ಬೇರೆ ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ತುಂಬ ಇದಾಗುತ್ತೆ. ನಾನು ಈ ಒಂದು ವೀಕಿಂದ ನಾನು ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ. ರೀಸನ್ ಏನಪ್ಪ ಅಂದರೆ ವ್ಯೂಸ್ ಬರ್ತಿಲ್ಲ ಅಂತೇಳಿ, ಮತ್ತೆ ನೋಡೋಣ ಅಂತೇಳಿ ಮತ್ತೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ. ಇವಾಗ ನಾನು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಇದು ಎಣ್ಣೆ ಕಾದಿದೆ. ಇವಾಗ ನಾನು ಮೊದಲಿಗೆ ಇದಕ್ಕೆ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಕಸ್ತೂರಿ ಮೇಥಿ ಹಾಕೋದ್ರಿಂದ ತುಂಬ ಫ್ಲೇವರು ಚೆನ್ನಾಗಿ ಕೊಡುತ್ತೆ ಫ್ರೈಡ್ ರೈಸ್ಗೆ. ಸೊ ಅದಕ್ಕೆ ಹಾಕಿದ್ದೀನಿ. ಇಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಖಾರದ ಪುಡಿ ಸೇರಿಸ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಈರುಳ್ಳಿ, ಕಸ್ತೂರಿ ಮೇಥಿನ ಎಣ್ಣೆ ಕಾದಿದ ತಕ್ಷಣ ಹಾಕ್ಬಿಡಿ. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಎಗ್ ರೈಸಿಗೂ ಅಷ್ಟೇ, ನೀವು ಅದೇ ರೀತಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈ ಹೋಟ್ಲುಗಳಿಗೆ ಮತ್ತು ಡಾಬಾದಲ್ಲೆಲ್ಲ ಅದೇ ರೀತಿ ಮಾಡೋದು. ಸೊ ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇಷ್ಟ ಆದರೆ ಸಾಕು. ಈರುಳ್ಳಿ ನೋಡಿ ಎಣ್ಣೆಯಲ್ಲಿ ಯಾವ ರೀತಿ ಬೇಯ್ತಾ ಇದೆ ಈರುಳ್ಳಿ ಅಂತ. ನಾನು ಫ್ರೈಡ್ ರೈಸಿನ ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಬಟ್ ಎಗ್ ಫ್ರೈಡ್ ರೈಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವಾಗ ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಕಟ್ ಮಾಡಿರೋವಂಥ ಬೀನ್ಸು ಹಾಕ್ತಾಯಿದ್ದೀನಿ ನೋಡಿ. ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಬೀನ್ಸು ನೀಟಾಗಿ ಫ್ರೈ ಆಗ್ತಾಯಿದೆ. ಈ ರೀತಿ ಫ್ರೈ ಮಾಡಬೇಕು. ಇದು ಎಣ್ಣೆಲೇ ಬೆಂದೋಗುತ್ತೆ, ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಸೊ ಇವಾಗ ನೆಕ್ಸ್ಟು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮುಂಚೆನೇ ಹಾಕ್ತಾರೆ ಕೆಲವರು, ಅಷ್ಟು ಫ್ಲೇವರ್ ಚೆನ್ನಾಗಿರಲ್ಲ. ಸೊ ನಾನು ಅದಕ್ಕೆ ಈ ರೀತಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ನಾವು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಕೂಡ ಹಾಕ್ಬೋದು, ಇಲ್ಲ ಈ ರೀತಿ ತುರಿದು ಹಾಕ್ಬೋದು. ಈ ರೀತಿ ತುರಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ, ಅವರಿಗೆ ತರಕಾರಿ ಇರೋದೇ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ರೀತಿ ತುರಿದು ಹಾಕ್ಬಿಟ್ರೆ ಫ್ರೈಡ್ ರೈಸಲ್ಲಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಹೋಗ್ಬಿಡುತ್ತೆ ಇದು. ಸೊ ಅದಕ್ಕೆ ನಾನು ಈ ರೀತಿ ತುರಿದು ಹಾಕಿದ್ದೀನಿ ನೋಡಿ ಕ್ಯಾರೆಟು. ಮತ್ತು ಕೋಸಿದ್ರೆ ಕೋಸನ್ನು ನೀವು ಹಾಕ್ಬೋದು. ಕೋಸು ಇಲ್ಲಪ್ಪ ಅಂದರೆ ನೀವು ಕ್ಯಾರೆಟು, ಬೀನ್ಸ್ ಒಂದೇ ಹಾಕಿದರೆ ಸಾಕು. ಇದು ಫ್ರೈಡ್ ರೈಸ್ದು ಮಸಾಲ ಪೌಡ್ರ್ ಬರುತ್ತಲ್ಲ, ಅದು ಈ ಥರ ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನಿಲ್ಲಿ ನೋಡಿ ಹಾಕಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಟೇಸ್ಟಿಂಗ್ ಪೌಡ್ರ್ ಹಾಕಿದ್ದೀನಿ. ಮಕ್ಕಳು ತಿನ್ನೋದಾದರೆ ಟೇಸ್ಟಿಂಗ್ ಪೌಡ್ರ್ ಹಾಕಬೇಡಿ. ನೆಕ್ಸ್ಟು ಇಲ್ಲಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಟೇಸ್ಟಿಂಗ್ ಪೌಡ್ರು ಮಕ್ಕಳು ತಿನ್ನೋದಾದರೆ ನೀವು ಯಾವುದೇ ಕಾರಣಕ್ಕೂ ಹಾಕಬೇಡಿ, ನೀವೇ ತಿನ್ನೋದಾದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೆಕ್ಸ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಟೇಸ್ಟಿಂಗ್ ಪೌಡ್ರು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೂ ಏನೋ ಟೇಸ್ಟ್ ಕೊಡುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾವೇನು ಜಾಸ್ತಿ ಯೂಸ್ ಮಾಡಲ್ಲ. ಈ ರೀತಿ ಎಗ್ ರೈಸು ಎಲ್ಲಾದರೂ ಫ್ರೈಡ್ ರೈಸು ಮಾಡಿದಾಗ ಮಾತ್ರ ಹಾಕ್ತೀನಿ ಅಷ್ಟೇ ನೋಡಿ. ಇವಾಗ ಇದು ನೀಟಾಗಿ ಒಂದು 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ. ನೆಕ್ಸ್ಟು ನಾನಿಲ್ಲಿ ವೆನಿಗರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ವೆನಿಗರು, ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ವೆನಿಗರು, ಸೋಯಾ ಸಾಸು ಹಾಕಿದ್ದೀನಿ. ಇದು ನೀಟಾಗಿ ಫ್ರೈ ಆಗ್ಬಿಟ್ಟು, ಇಲ್ಲ ಅಂದರೆ ನೀವು ವೆನಿಗರ್ನ ಮತ್ತು ಸೋಯಾ ಸಾಸ್ನ ಲಾಸ್ಟಲ್ಲಿ ರೈಸು ಮಿಕ್ಸ್ ಮಾಡ್ತೀರಲ್ಲ ಆವಾಗ ಹಾಕಿದ್ರೂ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಕ್ಯಾರೆಟ್ಗೂ ಬೀನ್ಸು ಕಾಣಿಸೋದೇ ಇಲ್ಲ, ಆ ರೀತಿ ಇದು ಎಣ್ಣೆಯಲ್ಲಿ ಫ್ರೈ ಆಗಿ ಹೋಗ್ಬಿಟ್ಟಿದೆ. ಈ ರೀತಿ ಫ್ರೈ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟು ನಾವು ಹೊಡೆದಿಟ್ಕೊಂಡಿದ್ದೀವಲ್ಲ ಮೊಟ್ಟೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ.
ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕಿ. ಇಲ್ಲಿ ನಾನು 4 ಮೊಟ್ಟೆ ಹಾಕಿದ್ದೀನಿ. ಸ್ವಲ್ಪ ಮಾಡೋದ್ರಿಂದ 4 ಮೊಟ್ಟೆ ಹಾಕಿನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಇನ್ನೂ ಒಂದು 2 ಮೊಟ್ಟೆನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಮೆಂಬರ್ಸಿಗೆ ಆಗೋವಷ್ಟು, ಅಲ್ಲ 5 ಮೆಂಬರ್ಸಿಗೆ ಆಗೋವಷ್ಟು ಮಾಡ್ತಾಯಿದ್ದೀನಿ. 4ರಿಂದ 5 ಜನ ತಿನ್ಬೋದು. ಇದು ರೈಸ್ ಜಾಸ್ತಿ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟ್ ಇರೋಲ್ಲ. ಮೊಟ್ಟೆ ಬಾಯಿಗೆ ಸಿಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನೀವು ಇನ್ನೊಂದು 6-7 ಮೆಂಬರ್ಸಿಗೆ ಮಾಡ್ತೀರಾ ಅಂದರೆ ಇನ್ನೊಂದು 2 ಮೊಟ್ಟೆ ಹಾಕ್ಕೊಳ್ಳಿ. ನೋಡಿ ಇವಾಗ ಇದು ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ. ನೀಟಾಗಿ ಇದೇ ರೀತಿ ಎಲ್ಲ ಮೊಟ್ಟೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಎಲ್ಲ ಫ್ರೈ ಮಾಡಿಬಿಟ್ರೆ ಈ ರೀತಿ ಗೊಜ್ಜು ರೆಡಿಯಾಗಿಬಿಡುತ್ತೆ. ಗೊಜ್ಜು ರೆಡಿಯಾದಾಗ ನೀವು ಇದಕ್ಕೆ ರೈಸ್ನ ಆ್ಯಡ್ ಮಾಡಿಬಿಟ್ಟು ನೀವು ಮಿಕ್ಸ್ ಮಾಡ್ಕೊಂಬಿಟ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಒಂದು ಸ್ವಲ್ಪ ನೋಡಿ, ಇಲ್ಲಿ ನಾನು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ನಿಂಬೆಹಣ್ಣಿನ ರಸ. ನೀವು ವೆನಿಗರ್ ಹಾಕ್ತಿರಲ್ಲ, ಅದು ಹುಳಿನೇ ಬರುತ್ತೆ. ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕಿ ನೀವು. ನೋಡಿ ಇದು ಫೈನಲ್ ಆಗಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ಈ ರೀತಿ ಇದು ನಾವು ಏನು ಕಲರ್ ಹಾಕಲ್ಲ, ಅದಕ್ಕೆ ಈ ರೀತಿ ಬಂದಿದೆ. ಸೊ ನೀವು ಕಲರ್ ಹಾಕೊಂಡು ಮಾಡಿರಿ. ನಿಮಗಿಷ್ಟ ಆದರೆ ಕಲರ್ ಹಾಕಿ, ಇಲ್ಲಾಂದರೆ ಬೇಡ. ಈ ರೀತಿ ವೈಟಲ್ಲೇ ಬರುತ್ತೆ ಇದು. ನಾಳೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಎಲ್ಲ ಕೊನೆವರೆಗೂ ವಿಡಿಯೋ